ರವಿ ಅವರೇ, ಏನು ಮಾತಾಡಬೇಕು ಅಂದ್ರಿ, ಏನು ವಿಷಯ? ಹಾಂ ಹೌದು ನೀಲವ್ರೆ, ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ನೀವು ಬಂಗಾರಿಗೆ ಭಾವನಾ ಮತ್ತು ಅವ್ರ ಫ್ಯಾಮಿಲಿಯವ್ರ ಬಗ್ಗೆ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಿಮಗೆ ನಾನು ಹೇಳಿದೆಲ್ಲ ಕರೆಕ್ಟ್ ಅಂತ ಅನ್ನಿಸ್ತಾ? ಹೌದು ನೀಲವ್ರೆ, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಹಾಂ, ನೀವು ಹೇಳ್ದಾಗ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ, ಅಪರಾಧಿಗೂ ಶಿಕ್ಷೆ ಆಗುತ್ತೆ. ನೀವು ಹೇಳ್ದಿದ್ದರೆ ಅವಳು ಪಾಪ, ಅವನಿಗೆ ಬಾಯಿ ಬರಲ್ಲ, ಕಿವಿ ಕೇಳಲ್ಲ, ಅವನು ಹೇಗೆ ಕಾರ್ ಓಡಿಸಿರ್ತಾನೆ ಅಂತ ಸಿಂಪತಿ ತೋರಿಸಿ ಅವನು ಹೇಗೆ ಹೊರಗೆ ತರಬೇಕು ಅಂತ ಯೋಚನೆ ಮಾಡ್ತಿದ್ಲು. ಸದ್ಯ ನೀವು ಬಂಗಾರಿಗೆ ಹೇಳಿದ್ದಕ್ಕೆ ಅವಳಿಗೆ ಸ್ವಲ್ಪನಾದರೂ ಭಾವನಾ ಮತ್ತು ಅವ್ರ ಪ್ಲ್ಯಾನ್ ಬಗ್ಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನನಗೂ ಅವಳೊಬ್ಬಳೇ ತಾನೇ ಬೆಸ್ಟ್ ಫ್ರೆಂಡ್ ಇರೋದು. ಅವಳ ಅಣ್ಣನ ಕೇಸಲ್ಲಿ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಅದಕ್ಕೆ ನಾನು ಸೌಪಿ ಹತ್ರ ಬಂದು ನನಗೆ ಗೊತ್ತಿರೋ ಸತ್ಯ ಎಲ್ಲ ಹೇಳಿಬಿಟ್ಟೆ. ಹಾಂ, ಒಳ್ಳೆ ಕೆಲಸ ಮಾಡಿದ್ರಿ. ಅಂದಾಗೆ ಪ್ಲೀಸ್ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಡಿ. ಅವಳಿಗೆ ಇನ್ನೂ ಸ್ವಲ್ಪ ಅರ್ಥ ಮಾಡಿಸಿ. ಯಾಕಂದರೆ ಅವಳಿಗೆ ಅರ್ಥ ಆಗಬೇಕು, ಇಲ್ಲಾಂದರೆ ಅವಳು ಐಸ್ ಥರ ಕರ್ಗೋಗ್ಬಿಡ್ತಾಳೆ. ಹಾಂ. ಓಹ್, ವೆರಿ ಗುಡ್. ಈ ಕೆಲಸ ಆಗಬೇಕಿರೋದು ನಾನು ಒಬ್ಬಳಿಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವನಿಗೂ ಅದೇ ಬೇಕಿರೋದು. ಫೈನಲಿ ಈ ವಿಷಯದಲ್ಲಿ ನನಗೊಬ್ಬ ಪಾರ್ಟ್ನರ್ ಸಿಕ್ಕ ಅಂತಾಯಿತು. ನೀಲವರೇ, ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ, ನೀವು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬಟ್ ಯು ಡೋಂಟ್ ವರಿ, ನಾನಿದೆಲ್ಲ ನೋಡ್ಕೋತೀನಿ. ಅವಳಿಗೆ ನಾನೆಲ್ಲ ತಿಳಿಸಿ ಹೇಳ್ತೀನಿ. ಎಸ್ ಅಷ್ಟು ಮಾಡಿ. ಥ್ಯಾಂಕ್ ಯು. ಓಕೆ, ಹೋಗಿ ಬರ್ತೀನಿ. ಬಾಯ್. ಬಾಯ್ ಬಾಯ್. ಹಬ್ಬ, ಅದೇನೋ ಹೇಳ್ತಾರಲ್ಲ, ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗಾಯಿತು. ನಾನು ಮಾಡಿಸಿದ ಆಕ್ಸಿಡೆಂಟ್ ಇವಾಗ ಭಾವನಾ ಬುಡಕ್ಕೆ ಬರ್ತಿದೆ. ಹೌದು, ನಾನೇನೋ ಇದರಿಂದ ಸೇಫ್ ಆಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ. ನೀಲವ್ರಿಗೇನು ಲಾಭ? ಅವ್ರು ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಓಡಾಡ್ತಿದ್ದಾರೆ? ಇರಲಿ, ನನಗೆ ಯಾಕೆ. ಈಗ ನನಗೇನು ಬೇಕು? ಕೇಸ್ ಕ್ಲೋಸ್ ಆಗಬೇಕು, ಬೆಂಕಿ ಜೈಲಲ್ಲೇ ಕೊಳಿಬೇಕು, ಈ ಆಸ್ತಿ ಎಲ್ಲ ನನ್ನ ಕೈ ಸೇರಬೇಕು. ಆವಾಗಲೇ ಅಣ್ಣ ಫುಲ್ ಝೂಮಲ್ಲಿರ್ತಾರೆ. ಜೂಮ್ ಬರಬರಿ ಜೂಮ್ ಬರಬರಿ ಜೂಮ್. ಖುಷಿಯಾ ಪುಂಡ್ಯ?